ಪ್ರಯಾಣ ದರ ಹೆಚ್ಚಳ ಮಾಡುವಂತ ಸಾಧ್ಯತೆ ಇದೆ. ಇನ್ನೊಂದ್ ಕಡೆ ಖಾಸಗಿ ಬಸ್ಗಳ ಹಾವಳಿ ಕೂಡ ಜೋರಾಗಿ ಇರುತ್ತೆ. ಅಂದ್ರೆ ಯದ್ವಾ ತದ್ವಾ ಹಣವನ್ನ ಪೀಕ್ತಾರೆ ಅವರು. 1 to ಡಬಲ್ ರೇಟ್ ಎಲ್ಲ ಮಾಡ್ತಾರೆ ಹಬ್ಬದ ಟೈಮಲ್ಲಿ. ಹಾಗಾಗಿ ಖಾಸಗಿ ಬಸ್ಗಳ ಪ್ರಯಾಣ ದರ ಹೆಚ್ಚಳಕ್ಕೆ ಕೂಡ ಈಗ ಬ್ರೇಕ್ ಅನ್ನ ಹಾಕಬೇಕು ಅಂತ ಸರ್ಕಾರ ಬಹುಶಃ ನಿರ್ಧಾರವನ್ನ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ. ಎಲ್ಲದರ ಬಗ್ಗೆ ನಾಳೆ ಅಂತಿಮವಾಗಿ ನಿರ್ಧಾರ ಆಗುತ್ತೆ. ನಾಳೆ ಒಂದು ಮೀಟಿಂಗ್ ಇದೆ. ಹಬ್ಬಕ್ಕಾಗಿ ವಿಶೇಷ ಬಸ್ಗಳು ಹೆಚ್ಚುವರಿಯಾಗಿ ಎಷ್ಟು ಬಿಡಬೇಕು, ಯಾವ್ಯಾವ ರೂಟಿಗೆ ಎಷ್ಟೆಷ್ಟು ಬಸ್ ಅನ್ನ ಬಿಡಬೇಕು, ಅದ್ರ ಜೊತೆಗೆ ಹೆಚ್ಚುವರಿಯಾಗಿ ಅಂದ್ರೆ ಈಗ ಬಸ್ ಟಿಕೆಟ್ ದರವನ್ನ ಹೆಚ್ಚು ಮಾಡಬೇಕು ಅಂದ್ರೆ ಸೊ ಎಷ್ಟು ಮಾಡಬೇಕು ಏನು ಎತ್ತ ಎಲ್ಲ ನಾಳೆ ಅಂತಿಮ ನಿರ್ಧಾರ ಆಗುತ್ತೆ. ಹಬ್ಬದ ಪ್ರಯುಕ್ತ ಬೆಂಗಳೂರಿನಿಂದ ಅನೇಕ ಜಿಲ್ಲೆ ಮತ್ತು ತಾಲೂಕುಗಳಿಗೆ ತಮ್ಮ ತಮ್ಮ ಗ್ರಾಮಗಳಿಗೆ ಮತ್ತು ಆ ಕಡೆ ಇರ್ತಕ್ಕಂಥ ಈ ಕಡೆ ಬರಲಿಕ್ಕೆ ಎಲ್ಲ ಬಸ್ ಸೌಕರ್ಯವನ್ನು ಇವತ್ತು KSRTC ಇರ್ಬೋದು, BMCTCಯಿಂದ ಇಲ್ಲಿಂದ ಹೋಗ್ತಿರತಕ್ಕಂಥದ್ದು ಇರ್ಬೋದು, ಸಾರ್ವಜನಿಕರಿಗೆ ಯಾವುದೇ ಥರದ ತೊಂದರೆ ಆಗಬಾರ್ದು. ಈ ಹಬ್ಬದ ನಿಮಿತ್ತ ವಿಶೇಷವಾಗಿರ್ತಕ್ಕಂಥ ಗಮನವನ್ನು ಹರಿಸಬೇಕು ಅಂಥೇಳಿ ನಾನು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಆ ಸಿದ್ಧತೆಯನ್ನು ಕೂಡ ಇವತ್ತು ಎಲ್ಲ KSRTC ಅವರು ಮಾಡ್ಕೊಳ್ತಾ ಇದ್ದಾರೆ. ಹೆಚ್ಚುವರಿ ಬಸ್ಗಳಾಗ್ಬೋದು ಅಥವಾ ವಿಶೇಷ ಬಸ್ಗಳನ್ನು ಮಾಡ್ತಕ್ಕಂಥದ್ದು ಇರ್ಬೋದು, ಅದನ್ನೆಲ್ಲವನ್ನು ಕೂಡ ಜಾಗ್ರತೆಯಿಂದ ನೀವು ವಹಿಸಬೇಕು ಅಂತೇಳಿ ನಾನು ಬೆಳಗ್ಗೆ ಎಲ್ಲರೂ ಇಲ್ಲ, ಟಿಕೆಟ್ ಬಗ್ಗೆ ಭಾಳಷ್ಟು ನಾವು ಹೆಚ್ಚಳ ಮಾಡಲಿಕ್ಕೆ ಹೋಗಿಲ್ಲ. ಬಟ್ ಅದ್ರ ಬಗ್ಗೆ ಒಂದು ಸಾರಿ ಕೂತು ತೀರ್ಮಾನ ಮಾಡೋಣ. ಅದ್ರ ಫೈನಾನ್ಸಿಯಲ್ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಕೃಷ್ಣ. ನೂತನ ಸಾರಿಗೆ ಸಚಿವರು ಹೇಳ್ತಾ ಇದ್ರು, ನಾವೇನ್ ಜಾಸ್ತಿ ಮಾಡಕ್ ಹೋಗಿಲ್ಲ, ನಾಳೆ ಅಂತಿಮವಾಗಿ ನಾವು ಅಧಿಕೃತವಾಗಿ ಹೇಳ್ತೀವಿ ಅಂತ. ಸದ್ಯಕ್ಕೆ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ? ಎಷ್ಟು % ಜಾಸ್ತಿ ಆಗುತ್ತೆ ಏನು ಎತ್ತ? ಶಮಿತಾ, ಮುಖ್ಯವಾಗಿ ಈಗಾಗಲೇ ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಸ್ವಲ್ಪ ಅಂದ್ರೆ ವಿಶೇಷ ಬಸ್ಗಳಿಗೆ ಸ್ವಲ್ಪ ಹೆಚ್ಚಳ, ಬಸ್ ಟಿಕೆಟ್ ದರವನ್ನ ಹೆಚ್ಚಳ ಮಾಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ. ಈ ಒಂದು ವಿಚಾರವಾಗಿ ಇವತ್ತು ಸಾರಿಗೆ ಸಚಿವರಾಗಿರುವಂತಹ ಲಕ್ಷ್ಮಣ ಸವದಿ ಅವರು ಕೂಡ ಇದೇ ವಿಚಾರವಾಗಿ ಹೇಳಿರುವಂತದ್ದು. ಅಂದ್ರೆ ಸಾಮಾನ್ಯ ಬಸ್ಗಳಿಗೆ ಯಾವುದೇ ರೀತಿಯಾದ ಟಿಕೆಟ್ ದರ ಪರಿಷ್ಕರಣೆ ಮಾಡೋದಿಲ್ಲ, ಆದ್ರೆ ವಿಶೇಷವಾಗಿ ಏನಾದ್ರು ಮಾಡಿದ್ರೆ, ವಿಶೇಷವಾಗಿ ಬಸ್ಗಳೇನಾದ್ರು ಅದಕ್ಕೆ ವ್ಯವಸ್ಥೆ ಏನಾದ್ರು ಮಾಡಿದ್ರೆ ಅದಕ್ಕೆ ಸ್ವಲ್ಪ ಚಾರ್ಜ್ ಮಾಡಲಾಗುತ್ತೆ ಅನ್ನೋ ಒಂದು ಮಾತನ್ನ ಇವತ್ತು ಲಕ್ಷ್ಮಣ ಸವದಿ ಹೇಳಿರುವಂತದ್ದು. ಹೀಗಾಗಿ ಲಕ್ಷ್ಮಣ ಸವದಿ ಅವರ ಹೇಳಿಕೆ ಎಲ್ಲೋ ಒಂದ್ ಕಡೆ ಗ್ರಾಹಕರಿಗೆ ಒಂದ್ ರೀತಿ ಬರೆ ಬಿದ್ದಂತಾಗುತ್ತೆ. ಯಾಕಂದ್ರೆ ಎಲ್ಲರೂ ಕೂಡ ಊರಿಗೆ ಹೊರಟಂತಹ ಸಂದರ್ಭದಲ್ಲಿ, ಹಬ್ಬಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅವರಿಗೆ ಬಸ್ ದರ ಜಾಸ್ತಿ ಆಗುತ್ತೆ, ಅವರಿಗೆ ಒಂದು ಜೇಬಿಗೆ ಕತ್ತರಿ ಬಿದ್ದಂತಾಗುತ್ತೆ. ಹೀಗಾಗಿ ಇದೇ ಒಂದು ವಿಚಾರವಾಗಿ ರಾಜ್ಯ ಸರ್ಕಾರ ನಾಳೆ ಈ ಒಂದು ವಿಚಾರವಾಗಿ ತೀರ್ಮಾನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಇದಕ್ಕೆ ಮತ್ತೊಂದು ಕಡೆ ಮುಖ್ಯವಾಗಿ ಈಗಾಗಲೇ ಟಿಕೆಟ್ ಪ್ರಮುಖವಾಗಿ BMTC, KSRTC ಸೇರಿದಂತೆ ಸಾಮಾನ್ಯ ಟಿಕೆಟ್ ಬಸ್ ದರ ಪರಿಷ್ಕರಣೆ ವಿಚಾರವೂ ಕೂಡ ನಾಳೆ ಒಂದು ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಲಕ್ಷ್ಮಣ ಸವದಿ ಅವರು ಅಧಿಕಾರ ಸ್ವೀಕಾರ ಮಾಡಿದ ಬಳಿಕವಾಗಿ ನಾಳೆ ಸಾಮಾನ್ಯವಾಗಿ ಸಾರಿಗೆ ಇಲಾಖೆ ಅಧಿಕಾರಿಗಳ ಜೊತೆಗೆ ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇದ್ದಂತ ಸಂದರ್ಭದಲ್ಲಿ ಬಸ್ ಟಿಕೆಟ್ ದರ ಪರಿಷ್ಕರಣೆಗೆ ಸಂಬಂಧಪಟ್ಟ ಚರ್ಚೆ ಆಗಿತ್ತು. ಆದ್ರೆ ಅಂತಿಮವಾಗಿ ಎಷ್ಟು ಪ್ರಮಾಣದಲ್ಲಿ ತೀರ್ಮಾನ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಕೈಗೊಂಡಿರಲಿಲ್ಲ. ಇದೀಗ ಏನು ಅಂತಂದ್ರೆ KSRTC, BMTC ಏನ್ ನಿಗಮಗಳು ಇದಾವೆ ಅವು ಏನ್ ಪ್ರಸ್ತಾವನೆ ಕೊಟ್ಟಿದೆ, ಆ ಒಂದು ಪ್ರಸ್ತಾವನೆ ವಿಚಾರವಾಗಿ ನಾಳೆ ಸಮಗ್ರವಾಗಿ ಚರ್ಚೆವನ್ನ ಮಾಡೋದ್ರ ಮೂಲಕ ಎಷ್ಟು ಪ್ರಮಾಣದಲ್ಲಿ ಏನು ಹೈಕ್ ಮಾಡಿದ್ರೆ ಅದಕ್ಕೆ ಉತ್ತಮ, ಜನರಿಗೆ ಎಷ್ಟು ಪ್ರಮಾಣದಲ್ಲಿ ಇದಾಗುತ್ತೆ ಅನ್ನೋ ಒಂದು ವಿಚಾರವಾಗಿ ಚರ್ಚೆ ಮಾಡೋದ್ರ ಮೂಲಕವಾಗಿ ಅಂತಿಮವಾಗಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಜೊತೆಗೆ ಚರ್ಚೆ ಮಾಡೋದ್ರ ಮೂಲಕವಾಗಿ ಬಸ್ ಟಿಕೆಟ್ ದರ ಪರಿಷ್ಕರಣೆಗೆ ವಿಚಾರವಾಗಿ ಸಂಬಂಧಪಟ್ಟಂತೆ ಮಹತ್ವ ತೀರ್ಮಾನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಬಸ್ ಟಿಕೆಟ್ ದರ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಏನ್ ಪ್ರಸ್ತಾವನೆ ಕೊಟ್ಟಿದೆ, ನಿಗಮಗಳು ಏನ್ ಪ್ರಸ್ತಾವನೆ ಕೊಟ್ಟಿವೆ ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದ್ರ ಮೂಲಕವಾಗಿ ಮುಂದಿನ ದಿನಗಳಲ್ಲಿ ಟಿಕೆಟ್ ದರ ಏರಿಕೆಗೆ ಸಂಬಂಧಪಟ್ಟಂತೆ ಟಿಕೆಟ್ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಇನ್ನೊಂದು ವಿಚಾರ, ಈಗ ಸರ್ಕಾರದಿಂದ ನಾವು ಹೆಚ್ಚುವರಿಯಾಗಿ ಸರ್ಕಾರಿ ಬಸ್ಗಳನ್ನ ಬಿಡ್ತೀವಿ ಹಬ್ಬದ ಟೈಮ್ ನಲ್ಲಿ ಅಂತ ಹೇಳಿದ್ದಾರೆ. ವಿಶೇಷ ಬಸ್ಗಳಿಗೆ ನಾವು ಸ್ವಲ್ಪ ಟಿಕೆಟ್ ರೇಟ್ ಜಾಸ್ತಿ ಮಾಡ್ತೀವಿ ಅಂತ ಅವ್ರು ಹೇಳ್ತಿರೋದು ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಅಧಿಕೃತವಾಗಿ ನಾಳೆ ಗೊತ್ತಾಗುತ್ತೆ. ಸೊ ಹಬ್ಬದ ಟೈಮ್ ಬಂದಾಗ ಪ್ರೈವೇಟ್ ಬಸ್ ಅವರು ಒಂದಿಷ್ಟು ಪೀಕ್ತಾರೆ, ಪ್ರಯಾಣಿಕರಿಂದ ಹಣವನ್ನ 1 to ಡಬಲ್ ಮಾಡ್ತಾರೆ, 3 ಮಾಡ್ತಾರೆ ಲಾಸ್ಟ್ ಮೂಮೆಂಟ್ ಅಲ್ಲಿ. ಸೊ ಅದಕ್ಕೆ ಯಾವ ರೀತಿ ಬ್ರೇಕ್ ಹಾಕ್ತಾರಂತ ಹಂಗಾದ್ರೆ? ಶರ್ಮಿತಾ, ಮುಖ್ಯವಾಗಿ ಅದೇ ಒಂದು ವಿಚಾರವಾಗಿ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿರುವಂತದ್ದು. ಎಲ್ಲೆಲ್ಲಿ ಈ ರೀತಿ ಖಾಸಗಿ ವಾಹನಗಳು ಜನರ ಹತ್ರ, ಈ ಗ್ರಾಹಕರ ಹತ್ರ ಹಣ ವಸೂಲಿ ಮಾಡ್ತಾರೆ, ಅದ್ರ ಬಗ್ಗೆ ಒಂದು ರೀತಿ ಪರಿಶೀಲನೆ ಮಾಡೋದ್ರ ಮೂಲಕ ಅಧಿಕಾರಿಗಳ ಮೂಲಕವಾಗಿ ಪರಿಶೀಲನೆ ಮಾಡೋದ್ರ ಮೂಲಕವಾಗಿ ಅವರ ತಡೆ ಹಿಡುವಂತ ಒಂದು ಕೆಲಸಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು. ಈಗಾಗಲೇ ಲಕ್ಷ್ಮಣ ಸವದಿ ಅವರು ಕೂಡ ಸಾರಿಗೆ ಆಯುಕ್ತರ ಜೊತೆ ಒಂದು ಮಾತುಕತೆ ನಡೆಸಿರುವಂತದ್ದು. ಯಾವುದೇ ರೀತಿಯಾಗಿ ಗ್ರಾಹಕರಿಗೆ ಮತ್ತೆ ಜನರಿಗೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಆ ರೀತಿಯಾಗಿ ಅವರಿಗೆ ಒಂದು ಸಾರ್ವಜನಿಕ ಅಂದ್ರೆ ಬಸ್ ವ್ಯವಸ್ಥೆಯನ್ನು ಮಾಡ್ಕೊಡ್ಬೇಕು.
ಜೊತೆಗೆ ಖಾಸಗಿ ವಾಹನಗಳು ಕೂಡ ಎಲ್ಲೆಲ್ಲಿ ಹಣ ವಸೂಲಿ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನ ತಡೆ ಹಿಡಿಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರಂತೆ ಅಧಿಕಾರಿಗಳು ಕೂಡ ಈಗಾಗಲೇ ಒಂದು ಎಲ್ಲಾ ಕಡೆ ಈಗಾಗಲೇ ಒಂದು ಸುತ್ತಾಟವನ್ನು ಆರಂಭ ಕೂಡ ಮಾಡಿದ್ದಾರೆ. ಎಲ್ಲೆಲ್ಲಿ ಖಾಸಗಿ ವಾಹನಗಳು ಎಲ್ಲೆಲ್ಲಿ ಸುತ್ತಾಡ್ತಿದ್ದಾವೆ ಆ ಒಂದು ವಾಹನಗಳನ್ನು ತಡೆ ಹಿಡಿದ್ರ ಮೂಲಕವಾಗಿ ಅದನ್ನ ಅವ್ರನ್ನ ಏನು ಮಾಲೀಕರೇನಿದೆ ಅವರ ವಿರುದ್ಧವಾಗಿ ಒಂದು ಕಠಿಣ ಕ್ರಮ ಕೈಗೊಳ್ಳುವುದು ಕೂಡ ಈಗಾಗಲೇ ಅಧಿಕಾರಿಗಳು ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಅಂತ ವಾಹನಗಳನ್ನು ಕೂಡ ಇದೀಗ ಅವರ ವಿರುದ್ಧವಾಗಿ ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕೊಪ್ಪಳ